ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಮನೆಯಲ್ಲೇ ತಯಾರಿಸಿರುವಂಥ ಪನ್ನೀರಿಂದ ಬೆಳಗಿನ ನಾಷ್ಟಕ್ಕೆ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ ನಾವು ಒಂದು ಬೌಲ ಗೋಧಿ ಹಿಟ್ಟು ತೊಗೊಂಡೇನಿ, ಅದು ಹಾಕ್ಕೋತೀನಿ ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ನೀವು ಎಷ್ಟು ಜನ ಇರ್ತೀರಿ ನೋಡ್ಕೊಂಡು ಮಾಡ್ಕೋಬೋದು. ಇದು ಲಂಚ್ ಬಾಕ್ಸಿಗೂ ಆಗುತ್ತೆ, ಬೆಳಗಿನ ನಾಷ್ಟಕ್ಕೂ ಆಗುತ್ತೆ, ರಾತ್ರಿ ಊಟಕ್ಕೂ ಆಗುತ್ತೆ ರೀ. ಈಗ ನಾನು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ, ಅದು ಹಾಕ್ಕೋತೀನಿ ನೋಡಿರಿ. ಒಂದು ಚೂರು ಹಚ್ಚಾಕಿ ಇಟ್ಕೋತೀನಿ ನೋಡಿರಿ. ನಾನು 2 ಕ್ಯಾರೆಟ್ ತುರಿದು ಇಟ್ಕೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. 2 ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಮಸಾಲೆ ಖಾರ ಹಾಕ್ಕೋತೀನಿ ರೀ. ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋತೀನಿ ರೀ. ನಿಮ್ಮ ಖಾರಕ್ಕೆ ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ತೊಗೊಂಡಿನಿ ರೀ, ಅದು ಹಾಕ್ಕೋತೀನಿ ರೀ. ನೀವು ಬರೀ ಹಸಿಮೆಣ್ಸಿಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು, ಇಲ್ಲ ಬರೀ ಅಚ್ಚ ಖಾರದ ಪುಡಿ ಆದರೂ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಬೋದು. ನಾನು ಅದೊಂದು ಸ್ವಲ್ಪ ಹಾಕ್ಕೊಂಡಿನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ರೀ. ನಾನು 1 ಸ್ಪೂನ ಬಿಳಿ ಎಳ್ಳು ತೊಗೊಂಡಿನಿ ರೀ, ಬಿಳಿ ಎಳ್ಳು ಹಾಕ್ಕೋತೀನಿ ನೋಡಿರಿ. ನಾನು ಸುಮಾರು ನಮ್ಮನೆ ಬೆಳಗಿನ ನಾಷ್ಟ ರೆಸಿಪಿಗಳು ಮಾಡಿ ತೋರಿಸಿನಿ ರೀ. ಇದೊಂದು ಡಿಫ್ರೆಂಟ್ ಆಗಿರಲಿ ಮಕ್ಕಳ ಲಂಚ್ ಬಾಕ್ಸಿಗೆ ಅಂತ ಹೆಲ್ದಿ ಆಗಿರೋಂಥ ರೆಸಿಪಿನ ಮಾಡಾಕತ್ತೀನಿ. ನಿಮಗೆ ಏನಾದ್ರು ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಗೋಧಿ ಹಿಟ್ಟಿನ ಜೊತೆಗೆ ಕ್ಯಾರೆಟ್ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಗೋಧಿ ಹಿಟ್ಟಿನಿಂದ ಬೇರೆ ಬೇರೆ ರೆಸಿಪಿಗಳು ನಿಮ್ಗೆ ಯಾವ್ಯಾವ ಗೊತ್ತಿತ್ತು ಅಂದ್ರೆ ನಾನು ಮಾಡದೇ ಇರೋದು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ ಉಪ್ಪು. ಇದನ್ನೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನಾನು ಮನೆಯಲ್ಲೇ ತಯಾರಿಸಿರುವಂಥ ಪನ್ನೀರ್ ಹಾಕೋತೀನಿ ಅಂತ ಹೇಳಿದ್ನಲ್ಲ ರೀ. ನಾನು ಮಿಲ್ಕ್ ಪೌಡ್ರಿಂದ ಪನ್ನೀರ್ ಮಾಡ್ಕೊಂಡಿದ್ದೆ. ನಿಮಗೆ ಏನಾರು ಮಿಲ್ಕ್ ಪೌಡ್ರ್ ಪನ್ನೀರ್ ಮಾಡೋದು ವಿಡಿಯೋ ಬೇಕಂದ್ರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ ನಾವು ಹೋಮ್ ಮೇಡ್ ಪನ್ನೀರ್ ಏನು ಮಾಡ್ಕೊಂಡಿರಲ್ಲ, ಇದು ಹಾಕ್ಕೋತೀನಿ ರೀ. ನಾನು ಮಿಲ್ಕ್ ಪೌಡ್ರಿಂದ ಮನೆಯಲ್ಲೇ ಪನ್ನೀರ್ ಮಾಡಿದ್ನ ಅಂತ ಹೇಳಿದ್ನಲ್ಲ ರೀ. ಈಗ ಅದು ಕಟ್ ಮಾಡ್ಕೋತೀನಿ ನೋಡಿ. ನೀವು ಕಟ್ ಮಾಡಿಯಾದ್ರೂ ಹಾಕ್ಕೋಬೋದು, ಹಾಗೆ ಪುಡಿ ಮಾಡಿಯಾದ್ರೂ ಹಾಕ್ಬೋದು ರೀ. ನಾನೀಗ ಸ್ಲೈಸ್ ಮಾಡಾಕತ್ತೀನಿ ನೋಡಿರಿ. ನಿಮ್ಗೆ ಯಾವ ರೀತಿ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೋದು ರೀ. ನೀವು ಪನ್ನೀರ್ ಬೇಕಾದ್ರೆ ಮನ್ಯಾಗ ಮಾಡ್ಕೋತೀನಿ ಅನ್ನೋದಾದ್ರೆ ಮನ್ಯಾಗ ಮಾಡ್ಕೋಬೋದು. ಮನೇಲಿ ಮಾಡೋದಪ್ಪ ಅನ್ನೋದಾದ್ರೆ ನೀವು ಆಚೆಯಿಂದನೂ ತರ್ಬೋದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ಪನ್ನೀರ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನನಗಿದು ಹಾಲಿನ ಪೌಡ್ರಿಂದ ಮಾಡ್ಕೊಂಡೇನಿ ನೋಡಿರಿ. ನಾನು ಹಾಲಿನ ಪೌಡ್ರ್ ಇತ್ತು ಮನ್ಯಾಗ, ಹಾಗಾಗಿ ನಾನು ಪನ್ನೀರ್ ರೆಡಿ ಮಾಡ್ಕೊಂಡೇನಿ. ಈಗ ನೋಡಿರಿ ನಾನು ಪನ್ನೀರ್ ಏನು ಮಾಡ್ಕೊಂಡೇನಲ್ರಿ, ಈಗ ಇದು ಹಾಕ್ಕೋತೀನಿ ನೋಡಿರಿ. ಇದು ಪೂರ್ತಿ ಕೈಲೇ ಒಡೆದು ಹಾಕ್ಕೋಬೇಕಾಗ್ತೈತೆ ರೀ. ನೋಡಿರಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು. ಅಷ್ಟು ಇಷ್ಟೇ ಅಂತಿಲ್ಲ. 1 ಲೀಟ್ರ್ ಹಾಲಿಗೆ ಪನ್ನೀರ್ ಎಷ್ಟಾಗುತ್ತಲ್ಲ ರೀ, ಅಷ್ಟು ನಾನು ಹಾಲಿನ ಪೌಡ್ರಿಂದ ಮಾಡ್ಕೊಂಡೇನಿ ನೋಡಿರಿ. ಇದೆಲ್ಲ ಹಾಕ್ಕೋತೀನಿ ನೋಡಿರಿ. ಅಷ್ಟೇ ಇಷ್ಟೇ ಅಂತಾನೆಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಪನ್ನೀರ ಆರೋಗ್ಯಕ್ಕೆ ಒಳ್ಳೇದು ರೀ. ಹಾಗಾಗಿ ನಾನು ಪನ್ನೀರ್ ಪೂರ್ತಿ ಹಾಕ್ಕೊಳಕತ್ತೀನಿ ನೋಡಿರಿ. ಮಕ್ಕಳಿಗೆ ಪನ್ನೀರ್ ಅಂದರೆ ಇಷ್ಟ ಆಗ್ತಿರ್ತೈತಿ. ನೀವು ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಬೋದು. ನಾನು ಇದು ಬೆಳಗಿನ ನಾಷ್ಟಕ್ಕೆ ಲಂಚ್ ಬಾಕ್ಸಿಗೆ ಈಸಿ ಆಗಲಿ ಅಂತೇಳಿ ಹೆಲ್ದಿ ಆಗಿರೋಂಥ ರೆಸಿಪಿ ಮಾಡಾಕತ್ತೀನಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ಗೋಧಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈಗ ಮೊದಲೇ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಕ್ಯಾರೆಟ್ನಾಗ ಉಳ್ಳಾಗಡ್ಡ್ಯಾಗ ಎಲ್ಲದ್ರಾಗೂ ನೀರಿನ ಅಂಶ ಇರ್ತೈತಿ, ಮತ್ತು ಪನ್ನೀರ್ನಾಗೂ ನೀರಿನ ಅಂಶ ಇರ್ತೈತಿ. ನೀವು ಮೊದಲೇ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನೀರು ಹಾಕೋರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋತೀನಿ ರೀ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನಾರ್ಮಲಾಗಿ ನಾವು ಚಪಾತಿಗೆ ಹಿಟ್ಟು ಕಲಿಸ್ತೀವಲ್ಲ ರೀ, ಆ ಹದ ಇದ್ರೆ ಸಾಕು ರೀ. ನಾನಿವತ್ತು ಮನೆಯಲ್ಲೇ ಪನ್ನೀರ್ ತಯಾರು ಮಾಡಿ ಪನ್ನೀರಿಂದ ಬೆಳಗಿನ ನಾಷ್ಟ ರೆಸಿಪಿ ಮಾಡಕತ್ತೀನಿ ರೀ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡ್ಕೊಂಡು ನೋಡಿರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಈಗ ನೋಡಿರಿ ನಾ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ನಾದ್ಕೊಂಡೇನೆ. ಈ ಹದ ಆಗೈತೆ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಪರೋಟ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ತಗೋರಿ. ನಾನೀಗ ಈ ಸೈಜಲ್ಲಿ ಉಳಿ ತೊಗೋತೀನಿ ನೋಡಿರಿ. ಈ ಸೈಜಲ್ಲಿ ಉಳಿ ತೊಗೊಂಡಿನಿ ರೀ. ಈಗ ಇದು ಲಟ್ಟಿಸ್ಕೋತೀನಿ ರೀ. ಈಗ ನೋಡಿರಿ ನಾ ಒಂದು ಉಳಿ ತೊಗೊಂಡಿನಿ. ಈಗ ಇದು ಲಟ್ಟಿಸ್ಕೋತೀನಿ ನೋಡಿರಿ. ಈಗ ಒಣ ಹಿಟ್ಟೇನು ಇಟ್ಕೊಂಡಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ರೀ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋರಿ. ಯಾಕಂದ್ರೆ ಪರೋಟ ಅಂದ್ರೆ ಸ್ವಲ್ಪ ದಪ್ಪನೇ ಇರ್ತೈತಿ. ನೀವು ನೋಡ್ಕೊಂಡು ಲಟ್ಟಿಸ್ಕೋಬೇಕಾಗ್ತೈತೆ ರೀ. ಇದೇನು ಮಡ್ಚೋದೇನು ಬೇಡ್ರಿ, ಸುಮ್ಮನೆ ಹಿಂಗೆ ಲಟ್ಸಿದ್ರೆ ಸಾಕು ರೀ. ಪರೋಟ ಅಂದಿದ ತಕ್ಷಣ ಒಳಗೆ ತುಂಬಿ ಮಾಡ್ತಿರ್ತಾರೆ. ನಾನೇನು ಒಳಗೆ ಏನು ತುಂಬ್ತಾ ಇಲ್ಲ, ಗೋಧಿ ಹಿಟ್ಟಿನ ಜೊತೆಗೆ ಪನ್ನೀರ್ ಹಾಕ್ಕೊಂಡು ನಾದ್ಕೊಂಡು ಮಾಡಾಕತ್ತೀನಿ ನೋಡಿರಿ. ನಾನು ಒಳಗೇನು ಫಿಲ್ಲಿಂಗ್ ಮಾಡಿಲ್ಲ, ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಲಟ್ಸ್ಕೊಂಡಿನಿ ನೋಡಿರಿ. ನೀವು ಚಪಾತಿ ಆದರೂ ಅನ್ಬೋದು, ಪರೋಟ ಆದರೂ ಅನ್ಬೋದು ರೀ. ನಾನು ಈ ಸೈಜಲ್ಲಿ ಮಾಡ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು ಪರೋಟ ಲಟ್ಟಿಸ್ಕೊಂಡಿನಿ ರೀ. ಈಗ ಇದು ಬೇಯಿಸ್ಕೋಬೇಕಲ್ಲ, ಹಾಗಾಗಿ ಹಂಚ್ಕಾಯಕ್ಕೆ ಇಡ್ತೀನಿ ನೋಡಿರಿ. ಇದು ಹಂಚ ಕಾಯಿಲ್ರಿ. ಹಂಚು ಕಾಯ್ದ ತಕ್ಷಣ ಇದು ಲಟ್ಟಿಸ್ಕೊಂಡಿರೋ ಪರೋಟ ಹಾಕಿ ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕ್ಕೋತೀನಿ ನೋಡಿರಿ.
ಈಗ ನಾನು ಸ್ವಲ್ಪ ತುಪ್ಪ ಹಚ್ಕೋತೀನಿ. ನೀವು ಬೇಕಾದ್ರೆ ಎಣ್ಣೆ ಆದರೂ ಹಚ್ಕೋಬೋದು, ಬೆಣ್ಣೆ ಆದರೂ ಹಚ್ಕೋಬೋದು, ತುಪ್ಪ ಆದರೂ ಹಚ್ಕೋಬೋದು. ನಾನು ಸ್ವಲ್ಪ ತುಪ್ಪ ಸವರ್ಕೋತೀನಿ ನೋಡಿರಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಚ್ಕೋಬೋದು, ಬೇಡಂದ್ರೆ ಹಾಗೇನೂ ಬೇಯಿಸ್ಕೋಬೋದು ರೀ. ತುಪ್ಪ ಹಚ್ಚಿ ಮಾಡೋದ್ರಿಂದ ಟೇಸ್ಟ್ ಕೊಡ್ತಾವ್ರಿ, ಹಾಗಾಗಿ ನಾನು ತುಪ್ಪ ಹಚ್ಚಾಕತ್ತೀನಿ ನೋಡಿರಿ. ಮತ್ತು ಆರೋಗ್ಯಕ್ಕೂ ಒಳ್ಳೇದು ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ. ನಾನು ಈ ಸೈಡು ಸ್ವಲ್ಪ ತುಪ್ಪ ಸವರ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಚ್ಕೋಬೋದು, ಬೇಡಂದ್ರೆ ಹಾಗೇನೂ ಬೇಯಿಸ್ಕೋಬೋದು. ಪನ್ನೀರು ಹಾಕಿರ್ತೀವಲ್ರಿ, ಹಾಗಾಗಿ ತುಪ್ಪ ಆಪ್ಷನಲ್ ರೀ. ಬೇಕಂದ್ರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡಿರಿ. ನೋಡಿರಿ ತಿರುಗಿಸಿ ಹಾಕಿ ಎರಡು ಸೈಡೆ ಬೇಯಿಸ್ಕೊಂಡ್ರೆ ಮಸ್ತಾಗಿ ಪನ್ನೀರ್ ಕ್ಯಾರೆಟ್ ಪರೋಟ ರೆಡಿ ಆಗ್ತೈತೆ ರೀ. ಇದು ಗೋಧಿ ಹಿಟ್ಟ ಪನ್ನೀರ ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ರಿ, ಆರೋಗ್ಯಕ್ಕೆ ತುಂಬ ಒಳ್ಳೇದು ರೀ. ಮಕ್ಕಳು ಲಂಚ್ ಬಾಕ್ಸಿಗೂ ಕಳಿಸ್ಬೋದು, ಇಲ್ಲ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು, ಇಲ್ಲ ಲೈಟಾಗಿ ರಾತ್ರಿ ಊಟಕ್ಕೂ ಇರಲಪ್ಪ ಅಂದ್ರೆ ರಾತ್ರಿ ಊಟಕ್ಕೂ ಮಾಡ್ಕೋಬೋದು ರೀ ನೀವು. ಈಗ ನೋಡಿರಿ ಎರಡು ಸೈಡು ತಿರುಗಿಸಿ ಬೇಯಿಸ್ಕೊಂಡಿನಿ. ಈಗ ಇದು ಬೆಂದೈತಿ, ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ನೋಡಿರಿ ಈ ರೀತಿ ಕಣ್ಣು ಬೀಳಂಗೆ ಬೇಯಿಸ್ಕೊಂಡು ಸಾಕ್ರಿ. ಇದು ಬಿಸಿ ಬಿಸಿ ಮಾಡಿಕೊಟ್ರೆ ಎಷ್ಟು ತಿಂತೀವದು ಗೊತ್ತೇ ಆಗಲ್ಲ ರೀ. ಇದಷ್ಟು ಸಾಫ್ಟಾಗಿ ಬರ್ತೈತೆ ಪರೋಟ, ಬಾಗಿಟ್ರೆ ಕರಗಿ ಬಿಡ್ತೈತೆ ನೋಡಿರಿ. ಈಗ ನೋಡಿರಿ ನಾ ಕ್ಯಾರೆಟ್ ಪನ್ನೀರ್ ಪರೋಟ ಮಾಡ್ಕೊಂಡಿನೆಲ್ಲ ಅವು ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದೆ. ಈಗ ನೀವು ಬಿಸಿ ಬಿಸಿ ಹಾಗೇನೂ ತಿನ್ಬೋದು, ಇಲ್ಲ ಮೊಸರು ಹಾಕ್ಕೊಂಡಾದರೂ ತಿನ್ಬೋದು ರೀ. ಈಗ ನಾನು ಮೊಸರು ಹಾಕ್ಕೋತೀನಿ ನೋಡಿರಿ. ನೀವು ಮೊಸರು ಚಟ್ನಿ ಹಾಕ್ಕೊಂಡಾದರೂ ತಿನ್ನಿರಿ, ಇಲ್ಲ ಹಂಗಾದರೂ ತಿನ್ನಿರಿ. ನಾನು ಶೇಂಗಾ ಚಟ್ನಿ ಮೊಸರು ಸರ್ವ್ ಮಾಡಕತ್ತೀನಿ ನೋಡಿರಿ. ನಿಮ್ಮ ಮನ್ಯಾಗ ಏನಾದ್ರು ಪನ್ನೀರ್ ಇತ್ತಂದ್ರೆ ಒಂದ್ಸಲ ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಹೆಲ್ದಿಯಾಗಿರುವಂಥದ್ದು ಗೋಧಿ ಹಿಟ್ಟ ಪನ್ನೀರ ಕ್ಯಾರೆಟ್ ಹಾಕಿ ಪರೋಟ ಮಾಡಿದ್ದೀನಿ ರೀ. ಈ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.